ಏಪ್ರಿಲ್ 1ರಂದು ಹುಮ್ನಾಬಾದ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಸರಳ ಜನ್ಮದಿನ ಆಚರಣೆ. ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಹಮದ್ ಮೊಯ್ನುದ್ದೀನ್ ಅಫ್ಸರ್ ಮಿಯಾ. ಏಪ್ರಿಲ್ 1ರಂದು ಹುಮ್ನಾಬಾದ್ನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಜನ್ಮದಿನ ಆಚರಣೆ ಅತ್ಯಂತ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಹಮದ್ ಮೊಯ್ನುದ್ದೀನ್ ಅಫ್ಸರ್ ಮಿಯಾ ಅವರು ತಿಳಿಸಿದರು. ಜನ್ಮದಿನ ಆಚರಣೆ ಹಿನ್ನೆಲೆಯಲ್ಲಿ ಸೋಮವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು ಸಂಕಷ್ಟದಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧೋಪವಾದಿ ನಡೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ಜನ್ಮದಿನ ಆಚರಣೆ ಸರಳ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಓಂಕಾರ ತುಂಬಾ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಬ್ಗಿ ಮಾತನಾಡಿದರು. PLD ಬ್ಯಾಂಕ್ ಅಧ್ಯಕ್ಷ ಮಲ್ಲಪ್ಪ ಮಾಶೆಟ್ಟಿ, ಮಹೇಶ್ ಅಗಡಿ, ಮಲ್ಲಿಕಾರ್ಜುನ್ ಮಹೇಂದ್ರಕರ್, ಶ್ರೀನಾಥ್ ದೇವಣಿ, ಪಕ್ಷದ ಮುಖಂಡ ಸೈಯದ್ ಜಾಫರ್ ಅಸ್ಲಾಂ ಮತ್ತಿತರರು ಈ ಸಂದರ್ಭದಲ್ಲಿ ಇದ್ದರು. ಅದೇ ರೀತಿ ಸೋಷಿಯಲ್ ಮೀಡಿಯಾದವರಿಗೂ ಸ್ವಾಗತ ಮಾಡ್ತಾರೆ, ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾಗೆಲ್ಲ ಸ್ವಾಗತ ಮಾಡ್ತಾರೆ. ಇವತ್ತಿನ ದಿವಸ ನಾವು ಪ್ರೇಸ್ ಕರೆದಿದ್ದ ಉದ್ದೇಶ ಏನಂದ್ರೆ, ನಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಬರ್ಡೇ ಜನ್ಮದಿನ ಸೀಮಿತ ಆಗಿ ತಾವೆಲ್ಲ ತಮಗೆ ಮಾಹಿತಿ ಕೊಡಬೇಕಂತ ಹೇಳಿ ಎಲ್ಲರಿಗೂ ನಾವು ಇಲ್ಲಿ ಕರೆದಿದ್ದೀವಿ. ನಾವು ಈ ಸಲ ಏನು ಹಮೇಶ ಹೆಂಗೆ ಬರ್ಡೇ ಮಾಡ್ತಿದ್ದೆವೋ ಆ ಟೈಪ್ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾಯಿಲ್ಲ. ಈಗ ಇದ್ರ ಬಗ್ಗೆ ನಮ್ಮ ಗ್ರಾಮೀಣ ಅಧ್ಯಕ್ಷರು ಡಿಟೇಲ್ ತಮಗೆ ಮಾತಾಡ್ತಾರೆ. ತಮ್ಗೆ ನಾನು 4 ಮಾತಾಡಿ ನಂದು ಮೈಕ್ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ಜನ ಮತ್ತು ನಮ್ಮ ರೈತರು ಎಲ್ಲ ಸಂಕಟದಾಗಿದ್ದಾರೆ ಅಂಥೇಳಿ ನಾವು ಸಿಂಪಲ್ಲಾಗಿ ಬರ್ಡೇ ಈ ಸಲ ಮಾಡ್ಕೋಬೇಕಂಥೇಳಿ ವಿಚಾರ ಮಾಡಿ ನಾವೆಲ್ಲ ನಮ್ಮ ಸಾಹೇಬ್ರಿಗೆ ಹೇಳಿ, ಸರ್ ಈ ಸಲ ದೊಡ್ಡದು ಮಾಡೋದು ಬೇಡ, ನಾವೆಲ್ಲ ಮುಂದಿನ ವರ್ಷ ದೊಡ್ಡ ಪ್ರಮಾಣದಾಗ ಮಾಡೋಣ, ಈ ಸಲ ಬೇಡ ಅಂಥೇಳಿ ನಾವೆಲ್ಲ ಹೇಳಿದ್ಬಾದ ತಾವು ಹ್ಯಾಂಗೆ ಅಂತೀರಿ ಹಂಗೆ ನಾವು ಮಾಡ್ಲಿಕ್ಕೆ ಸಿದ್ಧಿದ್ದೀವಿ ಅಂಥೇಳಿ ನಮ್ಮ ಸಾಹೇಬರು ಒಪ್ಪಿಗೆ ಕೊಟ್ಟಿನ ಬಾದ ನಾವು ಸಿಂಪಲ್ ಪ್ರಮಾಣದಾಗ ಬೆಳಗ್ಗೆ ಇಲ್ಲೇ ಮಾಡ್ಬೇಕಂಥೇಳಿ ನಾವೆಲ್ಲ ತಯ ಮಾಡಿದ್ದೀವಿ. ಇದರ ವಿವರ ಡಿಟೇಲ್ ನಮ್ಮ ಗ್ರಾಮೀಣ ಅಧ್ಯಕ್ಷ ತಮಗೆ ಎಲ್ಲ ಉದ್ದೇಶಿ ತಮಗೆ ಮಾತಾಡ್ತಾರೆ. ಅದ್ರ ಬಾದ್ ಎಲ್ಲ ನಮಗೆ ಗೇರ್ಪೇಟಲ್ಲಿ ಓಣಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಅದು ಉಮೇಶ್ನು 4 ಮಾತಾಡ್ತಾರೆ. ಮೊದಲು ನಮ್ಮ ಗ್ರಾಮೀಣ ಭಾಗ ಅಧ್ಯಕ್ಷರು ತಮಗೆ ಡಿಟೇಲ್ ಆಗಿ ಹೇಳ್ತಾರೆ. ಪ್ರತಿ ವರ್ಷದಂತ ಈ ವರ್ಷ ಏನಪ್ಪ ಅಂತಂತಂದ್ರೆ ಸಾಹೇಬ್ರ ಬರ್ತ್ಡೇ ಗ್ರ್ಯಾಂಡ್ ಮಾಡಬೇಕಂತಕ್ಕಂಥ ಉತ್ಸುಕ, ಸಾಹೇಬ್ರ ಬರ್ತ್ಡೇ ವಿಜೃಂಭಣೆ ಮಾಡ್ಬೇಕಂತಕ್ಕಂಥ ಉತ್ಸುಕದಿಂದ ಅಫ್ಸರ್ ಮಿಯಾ ಅವರು ಹೀಗೆ ಹೇಳಿದಂಗೆ ನಾವೆಲ್ಲರೂ ಸಾಬರ್ ಬಲ್ ಹೋದಾಗ ಸಾಹೇಬ್ರು ಅಂದರು, ಆಯ್ತು ನೋಡ್ರಿ ಸ್ಥಿತಿಗ ರೈತರ ನಾಜಿಕ್ ಅದ ಮತ್ತು ಒಳ್ಳೆ ಮೆಸೇಜ್ ಆಗಲ್ಲದು, ಮುಂದಿನ ಸರ್ತಿ ಮಾಡಾಮಿ, ಈ ಸರ್ತಿ ಬ್ಯಾಡ್ ಅಂತಕ್ಕಂಥ ಮಾತೇನಪ್ಪ ಅಂತಂದ್ರೆ ಸಾಹೇಬ್ರು ಹೇಳಿದ್ಮ್ಯಾಗ ಆ್ಯಕ್ಚುಲ್ ಅಂತಂದ್ರೆ ಅವ್ರದ್ದು ಅಭಿಮಾನಿಗಳು ನಮ್ಮದೆಲ್ಲ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾಡ್ತಕ್ಕಂಥ ಒಂದು ಆಸೆ ಇತ್ತು. ಅದ್ರ ಸಾಹೇಬ್ರು ಏನಂದ್ರು, ಬೇಡ ಈ ಸರ್ತಿ ಬೇಡ, ಎಲ್ಲರೂ ಕಷ್ಟದಾಗರ ಮತ್ತು ಖಾಡಿ ಯುದ್ಧನೂ ನಡೆದು ಅದರಿಂದ ಜನರು ಬೆಲೆ ಏರಿಕೆಯಿಂದ ಕಷ್ಟದಾಗ ಅದಾರ, ಅಂಥದ್ರಾಗ ನಾವು ದುಡ್ಡು ವೆಚ್ಚ ಮಾಡಿ ಬರ್ತ್ಡೇ ಮಾಡ್ಕೊಂಬೋದು ಬೇಡ ಅನ್ನೋ ಒಂದು ದೃಷ್ಟಿಕೋನದಾಗ ಸಾಹೇಬ್ರು ಬೇಡ ಅಂದಿದ್ದ ಕಡೆಯಿಂದ. ಆದ್ರೂ ಏನಪ್ಪ ಅಂತಂತಂದ್ರೆ ಅವತ್ತು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಾವು ಸಾಹೇಬ್ರಿಗೆ ಕೇಳ್ಕೊಂಡು ಮುಂಜಾನೆ 11 ಗಂಟೆಗೆ ಸಾಹೇಬರು ನಾವು ಹಮ್ಮಿಕೊಂಡಿದ್ವಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆವು. ಮುಂಜಾನೆ ಏಪ್ರಿಲ್ 1 ಮುಂಜಾನೆ 11 ಗಂಟೆಗೆ ಸಾಹೇಬ್ರು ಇಲ್ಲಿಂದ ನೇರವಾಗಿ ಅವ್ರ ಜೊತೆ ನಾವೆಲ್ಲ ಹೋಗಿ ವಿರುದ್ರೇಶ್ವರ ದರ್ಶನ ಪಡಿತಾರೆ. ವಿರುದ್ರೇಶ್ವರ ದರ್ಶನ ಪಡೆದ ನಂತರ ಸಾಹೇಬರು ನೇರವಾಗಿ ರಾಜರಾಜೇಶ್ವರಿ ತಾಯಿ ಹತ್ತಿರ ಹೋಗಿ ಆ ಗುಡಿಯಲ್ಲಿ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ತದನಂತರ ಮಾಜಿ ಸಚಿವರು ಲಿಂಗೈಕ್ಯರಾದಂಥ ಪೂಜ್ಯ ದಿವಂಗತ ಬಸವರಾಜ್ ಪಾಟೀಲ್ ಅವ್ರ ಸಮಾಧಿಗೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ನಂತರ ಏನಪ್ಪ ಅಂತಂದ್ರೆ ಸ್ವಗೃಹ ಅಂದರೆ ಇಲ್ಲಿ ಬಂದು ಎಲ್ಲ ಜನರಿಗೆ ಲಭ್ಯ ಇರ್ತಾರೆ. ಎಲ್ಲರೂ ಯಾರ್ಯಾರು ಅವ್ರ ಅಭಿಮಾನಿಗಳು ಬಂದಿರ್ತಾರೆ, ಅವ್ರಿಗೆ ಸಮಯ ಕೊಡ್ತಾರೆ, ಅವ್ರ ಕೈಲಿಂದ ಶುಭಾಶೀರ್ವಾದ ವಿಶೇಷ ತೊಗೊಳ್ತಾರೆ. ಅದು ತದನಂತರ ಏನಪ್ಪ ಅಂತಂತಂದ್ರೆ ಮುಂದೆ ನಾವು ಇಲ್ಲೇನಪ್ಪ ಅಂದ್ರೆ ಬಂದಿದ್ದು ಒಂದು ಜನರಿಗೆ ಏನಪ್ಪ ಅಂತಂತಂದ್ರೆ ಇದು ಆಗಬೇಕು ಅಂತೇಳಿ ಲೈಟ್ ಪಾರಾಳ ವ್ಯವಸ್ಥೆನೂ ನಾವು ಮಾಡಿದೆವು. ತದನಂತರ ಇದ್ರಾಗ ಇನ್ನೊಂದು ಏನು ಬೆಳವಣಿಗೆ ಆಗ್ಯದ ಅಂತಂದ್ರೆ ಈ ಸರ್ತಿ ನಾವು ಸಾಹೇಬ್ರಿಗೆ ಅಂದಾಗ ಬ್ಯಾಡ್ ತುಂಬ ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟು ಈ ಸರ್ತಿ
ಬರ್ತ್ಡೇದು ನಮ್ಮ ಕಡೆದು ಯಾವ ಪತ್ರಕರ್ತರು ಯಾರಿಗೂ ಕೊಡೋದು ಬೇಡ, ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟು ಅನ್ಯಾಯ ಮಾಡೋದು ಬೇಡ. ಈ ಸರ್ತಿ ನಮ್ಮ ಕಡೆದು ಯಾರೋ ವೈಯಕ್ತಿಕ ಅವ್ರ ಅಭಿಮಾನಿಗಳಿದ್ರು ಹಾಕ್ತಾರೆ, ಯಾವ ಪತ್ರಕರ್ತ ಅದು ಅವ್ರಿಗೆ ಬಿಟ್ಟಿದ್ದ. ಆದ್ರೆ ನಾವು ನಮ್ಮದು ಕಚೇರಿಲಿಂದು ಸಾಹೇಬ್ರ ಒಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ತಮಗೆ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ನಾವು ತೊಗೊಂಡಿದ್ದಾಗ ತಾವೇನಪ್ಪ ಅಂತಂದ್ರೆ ಈ ಮುಖಾಂತರನೂ ಏನಪ್ಪ ಅಂದ್ರೆ ತಮಗೆ ತಿಳಿಸ್ಲತ್ತಿದ್ದೆವು. ಅದಕ್ಕೇನಪ್ಪ ಅಂತಂತಂದ್ರೆ ತಾವೆಲ್ಲರೂ ಸಹಕಾರ ಮಾಡಬೇಕಂತಕ್ಕಂಥ ಒಂದು ವಿಶೇಷ ಮನವಿ ಮಾಡ್ಕೊಳ್ತಾ ಈಗ ಮುಂದೇನಪ್ಪ ಅಂತಂದ್ರೆ ಜರ್ಪೇಟ್ ಅವ್ರದ್ದು ಓಣಿದವ್ರು ಏನಪ್ಪ ಅಂತಂದ್ರೆ ಅವ್ರೇನೋ ವಿಶೇಷವಾಗಿ ಸಾಹೇಬ್ರಿಗೆ ಕೇಳ್ಕೊಂಡ್ರೆ ಸಾಹೇಬ್ರು ವಾಲದ್ರಿಗೆ ಏನೋ ಕೇಳ್ಕೊಂಡಾರ ಅವ್ರೇನಪ್ಪ ಅಂದ್ರೆ ಉಮೇಶವರು ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಬರ್ತಕ್ಕಂಥ 1ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದು ಈಗಾಗಲೇ ಅದರ ವಿರೋಧ ಹೇಳಿದ್ದಾರೆ. ನಾವೇನಪ್ಪ ಅಂದರೆ ಜೇರ್ಪೇಟ್ ಬಡಾವಣೆಯಲ್ಲಿ ಅವರು ಏನಪ್ಪ ಅಂದ್ರೆ ಒಂದು ಬಾಲ್ಯದ ನೆನಪಿನಗೋಸ್ಕರ ಅವ್ರು ಹುಟ್ಟಿರ್ತಕ್ಕಂಥ ಗಲ್ಲಿ, ಅವ್ರು ಆಡಿ ಬೆಳೀತಕ್ಕಂಥ ಗಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆಚರಣೆ ಮಾಡ್ಬೇಕಂತ ನಾವೆಲ್ಲ ಉಣಿದವ್ರು ಬಂದು ಅವ್ರಿಗೇನಪ್ಪ ಕೇಳ್ಕೊಂಡಾಗ ಈ ಸಲ ನಾವು ಎಲ್ಲಿ ಭೀ ಮಾಡ್ಲತ್ತಿಲ್ಲ ಮತ್ತೆ ಆಗಲ್ಲ ಹಮ್ಮಿಕೊಳ್ತಾರೆ. ಈ ಸಲ ನಮಗೆಲ್ಲ ಒಂದು ಉಣಿದವ್ರದ್ದು ಅಭಿಪ್ರಾಯ ಇದೆ, ತಾವು ಬರಬೇಕು ನಮ್ಮಲ್ಲಿ. ಯಾಕಂದ್ರೆ ಪ್ರತಿ ವರ್ಷ ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡ್ಕೊತಾನೆ ಬರ್ತಾರೆ. ಬಟ್ ಈ ಸಲ ತಾವು ಗಲ್ಲಿ ಸ್ವಲ್ಪ ಸಮಯ ಕೊಡಬೇಕಂತ ಅವರು ಭಾಳ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ. ಹೀಗಾಗಿ ಏನಪ್ಪ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಹನುಮಾನ್ ದೇವಸ್ಥಾನ ಅಂತಿದೆ, ಅವ್ರ ಹಳೆ ಮನೆ ಹತ್ರ, ಅಲ್ಲಿ ಎದುರುಗಡೆ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಏನಪ್ಪ ಅಂದ್ರೆ ನಾವು ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಏನಪ್ಪ ತಾವು ಸಹ ಸಾಯಂಕಾಲ ಅಲ್ಲಿಗೆ ಬರಬೇಕಂತೇಳಿ ಮನವಿಯನ್ನು ಮಾಡಿ ಈ ಒಂದು ಮಾಹಿತಿ ಕೊಡ್ತೀವಿ. ಹೊರಗಿಂದ ನಾಯಕರು ಯಾರು ಬರ್ತಾ ಇಲ್ಲ, ಯಾರು ನಮ್ದು ಬಡಾವಣೆ ಕಾರ್ಯಕ್ರಮ ಇಲ್ಲ ಇದು ಮಾಡಿಲ್ಲ. ನಮ್ಮ ಬಡಾವಣೆ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ತಮಗೂ ಕೂಡ ಇದೇ ಮುಖಾಂತರ ತಮಗೆ ಆಹ್ವಾನ ನೀಡ್ತೇನೆ. ಅಲ್ಲಿ ಒಂದು ಬಾರಿ ಆಚರಣೆ ಆಗಿಲ್ಲ ಅಂಬೋದು ಪ್ರಶ್ನೆ ಇಲ್ಲ. ಅಲ್ಲಿನ ಜನ ಈ ಸತಿ ಮಾಡ್ಬೇಕಂತಕ್ಕಂಥ ಅವ್ರ ಅಭಿಮಾನಿ, ಅವ್ರ ಅಣ್ಣತಮ್ಮರು, ಅವ್ರು ಬಂದು ಅವ್ರಿಗೆ ಬೇಕಾದವ್ರು ಪ್ರತಿ ವರ್ಷ ಮಾಡ್ತೀವಿ ಸರ್. ತಮ್ಮ ಮಾಹಿತಿಯಲ್ಲಿ ಪ್ರತಿ ವರ್ಷ ಮಾಡ್ತಿದ್ದೇವೆ. ಬೆಳಗ್ಗೆ 11 ಗಂಟೆ ಮಾಡ್ತಿದ್ದೆವು. ಸಾಹೇಬರು ವೀರೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಹನುಮಾನ್ ಟೆಂಪಲ್ ಬರ್ತಿದ್ರು. ಪ್ರತಿ ವರ್ಷ ಮಾಡ್ತಿದ್ದೆವು. ಈ ವರ್ಷ ಏನಪ್ಪ ಅಂದ್ರೆ ರಾಜರಾಜೇಶ್ವರ ಟೆಂಪಲ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಸಾಯಂಕಾಲ ಸಮಯ ಕೇಳಿದ್ದೆವು. ಬದಲಾವಣೆ ಹಾಳಿ ಅಂತ ತಿಳ್ಕೊರಿ. ಬಂದ್ರು ಎಲ್ಲರೂ ಸ್ವಾಗತ ಸರ್. ಹಂಗೆ ವೇದಿಕೆ ಕಾರ್ಯಕ್ರಮ ಇದೆ ಸರ್. ನಮ್ಮ ಗುಂಡಣ್ಣ ಡಿಗ್ಗಿ ಅಂತೇಳಿ ಕಾಮಿಡಿಯನ್ ಇದ್ದಾರೆ, ಅವ್ರಿಗೆ ಕರೆಸ್ತಾ ಇದ್ದೀವಿ. ಗುಂಡಣ್ಣ ಡಿಗ್ಗಿ ಅಂತೇಳಿ ಹಾಸ್ಯ ಕಲಾವಿದರು, ಅವ್ರಿಗೆ ಕರೆಸ್ತಾ ಇದ್ದೀವಿ. ಮತ್ತೇನಪ್ಪ ಅಂದ್ರೆ ಒಂದು 1500 ಜನ ಊಟದ ವ್ಯವಸ್ಥೆ ಮಾಡ್ತೇವೆ. ಎಷ್ಟು ಜನ ಭಾಗವಹಿಸ್ಬೋದು? 1,500 ಯಾಕಂದ್ರೆ ನಾವು